ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆ ಇದೇ ಗುರುವಾರ ಬಂದು ಅಷ್ಟಮಿ ಬಂದಿದೆ. ಅಷ್ಟ ಕಷ್ಟಗಳನ್ನು ನಿವಾರಿಸುವಂಥ, ಏಕೆಂದರೆ ವಾರಾಹಿ ದೇವಿಗೆ ತುಂಬ ಇಷ್ಟವಾಗುವಂಥ ಅಷ್ಟಮಿ ದಿನ. ಹಾಗೆ ಕಾಲಭೈರವನಿಗೆ ಈ ದಿನ ನಾವು ಪೂಜೆ ಮಾಡಿದ್ರೆ ಹಾಗೂ ಕೂಷ್ಮಾಂಡ ದೀಪವನ್ನು ಹಚ್ಚಿದ್ರೆ ಈ ದಿನ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮಗೆ 8 ದಿಕ್ಕುಗಳಿಂದ ಅದೃಷ್ಟ ಅನ್ನೋದು ಹುಡುಕೊಂಡು ಬರುತ್ತೆ. ಸಾಕಷ್ಟು ಜನಕ್ಕೆ ಅಪ್ಪ ನಮಗೆ ಎಷ್ಟೊಂದು ಕಷ್ಟಗಳು, ಒಂದು 16 ಕಷ್ಟಗಳಿದೆ, ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ ಅನ್ನುವಂಥವರು ತಪ್ಪದೆ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ಏಕೆಂದರೆ ಅಷ್ಟಮಿ ಅಂದರೆ ಕಾಲಭೈರವನನ್ನು, ಅಂದರೆ ಕಾಲವನ್ನು ನಿರ್ಣಯ ಮಾಡುವಂಥ ಕಾಲಭೈರವನನ್ನು ಪೂಜಿಸ್ತೀವಿ ಈ ದಿನ. ಎಲ್ರಿಗೂ ಕೂಡ ದೇವಸ್ಥಾನಗಳು ಸಿಗೋದಿಲ್ಲ, ಶಿವಾಲಯಗಳಲ್ಲೇ ಮತ್ತೊಂದು ರೂಪ ಇರುತ್ತೆ. ಇದ್ದರೆ ಆ ಕಡೆ ಹೋಗಿದ್ದೆ ನೀವು ಕಾಳು ಮೆಣಸಿನ ದೀಪಾರಾಧನೆ ಮಾಡಬಹುದು. ಆ ದೀಪಕ್ಕೆ ಕಾಳು ಮೆಣಸನ್ನು ಹಾಕಿ ಕೇಳಿಕೊಂಡು, ನಮ್ಮ ಮನೆಯಲ್ಲಿ ತುಂಬ ಸಮಸ್ಯೆಗಳಿದೆ, ಹಣಕಾಸಿನ ಸಮಸ್ಯೆ ಇದೆ, ಶತ್ರುಗಳ ಕಾಟ ಇದೆ ಅಂತ ಹೇಳಿದ್ರೆ ನೀವು ಆ ರೀತಿ ಕಾಳು ಮೆಣಸಿನ ದೀಪಾರಾಧನೆ ಮಾಡಿಬಿಟ್ಟು ಬರಬಹುದು. ನಮಗೆ ದೇವಸ್ಥಾನಗಳು ಹತ್ರ ಇಲ್ಲ, ನಾವು ಮನೆಯಲ್ಲೇ ಮಾಡಬಹುದಾ ಅಂತ ಹೇಳಿದ್ರೆ ಆರಾಮಾಗಿ ಮಾಡಬಹುದು. ನೀವು ದೀಪಾರಾಧನೆ ಮಾಡ್ತೀರಲ್ವ, ಆ ದೀಪಕ್ಕೇ 7 ಕಾಳು ಮೆಣಸನ್ನು ಹಾಕಿ ಸ್ನೇಹಿತರೆ ಹಾಕ್ಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. 3-5 ಅಷ್ಟಮಿಗಳು ಮಾಡ್ತೀವಿ, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕಾಲಭೈರವನು ತುಂಬ ಶಕ್ತಿದಾಯಕವಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾನೆ ಸ್ನೇಹಿತರೆ. ಯಾಕಂದರೆ ಎಷ್ಟೋ ಜನ ನಾವು ಎಲ್ಲರ ಹತ್ರ ಕೂಡ ನಿಷ್ಠೂರ ಆಗಿಬಿಟ್ಟಿರ್ತೀವಿ. ಕೆಲಸದ ಜಾಗದಲ್ಲಿ ಇರಬಹುದು, ಸಂಬಂಧಿಕರ ಹತ್ರ ಆಗಿರಬಹುದು, ಮನೆಯಲ್ಲಾಗಿರಬಹುದು. ಏನು ಮಾತಾಡಿದ್ರೆ ಏನು ತಪ್ಪಾಗ್ಬಿಡುತ್ತೋ ಏನೋ ಅಪ್ಪ, ನಾವು ಯಾರ ಹತ್ರನೂ ಮಾತಾಡೋದು ಬೇಡ, ಸಾಕು, ಏನು ಮಾತಾಡಿದ್ರು ನಮ್ಮ ಮೇಲೇ ಒಂದು ರೀತಿಯಲ್ಲಿ ಕಷ್ಟಗಳು ಬರ್ತಾ ಇದೆ ಅಂತ ಹೇಳ್ತಾರೆ, ತುಂಬ ಅವಮಾನ ಆಗ್ತಾಯಿದೆ ನಮಗೆ ಅನ್ನುವಂಥವರು ಅಷ್ಟಮಿಯ ದಿನ ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಮುಖ್ಯವಾಗಿ ಲವಂಗದ ಪರಿಹಾರವನ್ನು ಕೂಡ ಮಾಡ್ಕೊಳ್ಳಿ ಸ್ನೇಹಿತರೆ. ಸಾಕಷ್ಟು ಜನ ನಮ್ಮ ಪರ್ಸಲ್ಲಿ ₹1 ಕೂಡ ಇರೋದಿಲ್ಲ, ಯಾಕೆ ನಾವು ಇಷ್ಟೆಲ್ಲ ಕಷ್ಟಪಟ್ಟರು ಏನು ಸುಖ, ಮತ್ತೆ ನಾವು ಸಾಲ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥವರು ಒಂದು ಮಟ್ಟಕ್ಕೆ ಕೈ ಕಾಲಿಗೆ ಅಂತ ಅಂದ್ಬಿಟ್ಟು ನಮಗೆ ಪರವಾಗಿಲ್ಲಪ್ಪ, ಸ್ವಲ್ಪ ಅಡ್ಜಸ್ಟ್ ಆಗ್ತಾಯಿದೆ, ದಿನದಿಂದ ದಿನಾಭಿವೃದ್ಧಿ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ. 2 ಲವಂಗಗಳನ್ನು, ಮುಗ್ಗಿರುವಂಥ ಲವಂಗಗಳನ್ನು ತಗೊಳ್ಳಿ, ಕೇಳ್ಕೊಳ್ಳಿ. ಲಕ್ಷ್ಮೀದೇವಿಯ ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ಇಟ್ಬಿಟ್ಟು ಒಂದು 10-15 ನಿಮಿಷ ಕೇಳ್ಕೊಂಡು ಆದಮೇಲೆ ನೀವು ಅದನ್ನು ತಗೊಂಡು ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ಲವಂಗಗಳನ್ನು ಇಟ್ಕೊಳ್ಳೋದ್ರಿಂದ ಹಣ ನಮ್ಮನ್ನು ಆಕರ್ಷಿಸುತ್ತೆ, ಧನದ ದ್ವಾರಗಳು ಓಪನ್ ಆಗುತ್ತೆ. ಆಗ ನಾವು ಸ್ವಲ್ಪ ಸಂತೋಷವಾಗಿ ಇರಬಹುದು, ನೆಮ್ಮದಿಯಾಗಿ ಇರಬಹುದು. ಪರ್ಸಿಂದ ದುಡ್ಡು ತುಂಬಿ ತುಳುಕಾಡೋದಿಲ್ಲ, ಆದರೆ ಅವಶ್ಯಕತೆಗೆ ತಕ್ಕನಾದಂಥ ದುಡ್ಡು, ಹಣ ಅನ್ನೋದು ಸೇರುತ್ತೆ. ನಾವು ₹1 ಇಲ್ಲ ಅನ್ನುವಂಥವರು ₹100 ಸೇರಿದ್ರೆ ನಮಗೆ ಎಷ್ಟು ಒಳ್ಳೆಯದಲ್ವ, ಆ ಥರ ಆಗುತ್ತೆ. ನೀವು ಗಟ್ಟಿ ನಂಬಿಕೆಯಿಂದ ಮಾಡಿಕೊಂಡು ಈ ಪರಿಹಾರವನ್ನು ನೋಡಿ. ಇನ್ನು ತುಂಬ ಮನೆಯಲ್ಲಿ ನೆಗೆಟಿವ್ ಜಾಸ್ತಿ ಇದೆ, ಇದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಎಲ್ಲವೂ ಬರುತ್ತೆ ಸ್ನೇಹಿತರೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಒಂದು ಸಾರಿ ಮನೆಯಲ್ಲಿ ಯಾವುದೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಾವು ಮತ್ತೆ ಆ ಸೋಲು ನಮ್ಮನ್ನೇ ಹುಡ್ಕೊಂಡು ಬರ್ತಾನೆ ಇರುತ್ತೆ. ಅಂತಹವರು ಮುಖ್ಯವಾಗಿ ಒಂದು ಕಾಗದ ತಗೊಂಡಿದ್ದೆ, 2 ಮೊಗ್ಗಿರುವಂಥ ಲವಂಗವನ್ನು ತಗೊಂಡು ಸ್ವಲ್ಪ ಕುಂಕುಮವನ್ನು ಹಾಕಿ, ನೀವು ನಿಮ್ಮ ಮನೆಯಲ್ಲಿ ಪೂಜೆಗೆ ಬಳಸ್ತೀರಲ್ವ, ಆ ಕುಂಕುಮವನ್ನೇ ಹಾಕಿಬಿಟ್ಟಿದೆ ದೇವರ ಮನೆಯಲ್ಲಿ ಇಟ್ಟು ಇದನ್ನು ಕೇಳ್ಕೊಳ್ಬೇಕು. ತಾಯಿ, ನಮ್ಮ ಮನೆಯಲ್ಲಿ ಧನದ ದ್ವಾರಗಳು ಕ್ಲೋಸ್ ಆಗಿದೆ, ನಮಗೆ ಧನ ಆಕರ್ಷಣೆ ಆಗ್ತಾ ಇಲ್ಲ, ಸಾಲಗಳ ಸಮಸ್ಯೆ ಜಾಸ್ತಿ ಆಗಿದೆ, ಅದರಿಂದ ಕಾಟ ತುಂಬ ಆಗಿದೆ, ನಾವು ಏನು ಮಾಡಬೇಕು ಅಂತ ನಮಗೆ ತೋಚ್ತಾ ಇಲ್ಲ, ಏನಾದರೂ ಒಂದು ದಾರಿಯನ್ನು ತೋರಿಸು ತಾಯಿ ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಬೇಕು. ಮೊಗ್ಗಿರುವಂಥ ಲವಂಗಗಳು ಎಷ್ಟು ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಸ್ನೇಹಿತರೆ, ನಿಂತಿರುವ ಕೆಲಸಗಳು, ನಾವೆಲ್ಲಾದರೂ ಹೊರಗಡೆ ಹೋಗಬೇಕು ಕೆಲಸಗಳಿಗೆ ಅಂತ ಹೇಳಿದ್ರೆ ಆ ಕೆಲಸಗಳು ಸರಾಗವಾಗಿ ಆಗುವಂತೆ ಮಾಡುತ್ತೆ. ಲವಂಗವನ್ನು ನಾವು ಬಾಯಿಗೆ ಹಾಕ್ಕೊಂಡು ನಮ್ಮ ಜೊತೆಯಲ್ಲಿ 2 ಲವಂಗಗಳನ್ನು ಇಟ್ಕೊಂಡು ಹೋಗೋದ್ರಿಂದ ನಾವು ಕೆಲಸಗಳನ್ನು ಸರಾಗವಾಗಿ ಮಾಡ್ಕೊಂಡು ಬರಬಹುದು. ಅಷ್ಟು
ಇದು ವರ್ಕ್ ಮಾಡುತ್ತೆ ಲವಂಗ. ಅದಕ್ಕೋಸ್ಕರ ಇದನ್ನು ನೀವು ನೀಟಾಗಿ ಇಟ್ಕೊಂಡು ಕೂಡ ಹೋಗಬಹುದು. ಹಾಗೆ ಈಗ ತಿಳಿಸುವಂಥದ್ದು ಕಾಗದದಲ್ಲಿ ನೀವು ಇದನ್ನು ಹಾಕ್ತೀರಾ, ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ನೀವು ಈ ಥರ ಇಡಿ. ರಾತ್ರಿ ಪೂರ್ತಿ ನೀವು ಇದನ್ನು ಅದೇ ಥರನೇ ಇಟ್ಬಿಟ್ಟು ಫೋಲ್ಡ್ ಮಾಡಿ ಮಾರನೇ ದಿನ ಕೇಳ್ಕೊಂಡಿದ್ದೆ. ಇದನ್ನು ಏನು ಮಾಡಬೇಕು ಅಂದರೆ, ಎಲ್ಲಾದರೂ ಸ್ನೇಹಿತರೆ ಸ್ವಲ್ಪ ಹಸಿರಾಗಿರುತ್ತೆ ನೋಡಿ, ಆ ಕಡೆ ಇದನ್ನು ತಗೊಂಡೋಗಿ ಹಾಕ್ಬಿಟ್ಟು ಬರಬೇಕು. ರಾತ್ರಿಯೆಲ್ಲ ನಾವು ಕೇಳ್ಕೊಂಡಿರ್ತೀವಿ, ನಮ್ಮ ಮನೆಯಲ್ಲಿ ಇರುವಂಥ ಆ ನಕಾರಾತ್ಮಕ ಶಕ್ತಿಗಳನ್ನೆಲ್ಲವೂ ಕೂಡ ಎಳ್ಕೊಳ್ಳುವಂಥ ಕೆಲಸ ಇದು ಮಾಡಿರುತ್ತೆ. ಅದಕ್ಕೋಸ್ಕರ ಹಾಕ್ಬಿಟ್ಟು ಬನ್ನಿ. ಇನ್ನು ಮುಖ್ಯವಾಗಿ ಸ್ನೇಹಿತರೆ ಇದನ್ನು ಕೂಡ ಮಾಡ್ಕೊಳ್ಳಿ. ಅಷ್ಟಮಿಯ ದಿನ ಇದನ್ನು ಮಾಡಿಕೊಂಡ್ರೆ ಕೆಲವು ಅಷ್ಟಮಿಗಳ ಒಂದು ಬರುತ್ತಲ್ವ 15 ದಿನಕ್ಕೊಮ್ಮೆ, ನೋಡಿ ಎಷ್ಟೆಲ್ಲ ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಚಿಕ್ಕದು ಒಂದು ಗಾಜಿನ ಬೌಲನ್ನು ತಗೊಂಡು ಅದರಲ್ಲಿ ಕಲ್ಲುಪ್ಪನ್ನು ಸ್ವಲ್ಪ ಹಾಕಿದ್ದೆ 4 ಲವಂಗಗಳನ್ನು ತಗೊಳ್ಳಿ, ಇಲ್ಲ 8 ಲವಂಗಗಳನ್ನು ತಗೊಳ್ಳಿ. ಇಷ್ಟರಲ್ಲಿ ನಿಮ್ಗೆ ಯಾವುದು ಎಷ್ಟು ಅನಿಸುತ್ತೋ ಅಷ್ಟು, 4 ಇಲ್ಲಾಂದರೆ 8 ಲವಂಗಗಳನ್ನು ತಗೊಂಡು ಇದರಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ವಾಯುವ್ಯ, ಆಗ್ನೇಯ, ನೈಋತ್ಯ ಅಂತ ಆ ದಿಕ್ಕುಗಳನ್ನು ಸೂಚಿಸುವಂತೆ ಈ ಮೊಗ್ಗಿರುವಂಥ ಲವಂಗಗಳನ್ನು ನೀವು ಇಡಬೇಕು. ಈ ಥರ ಇಟ್ಟು ನಿಮ್ಮ ಅಡುಗೆ ಮನೆಯಲ್ಲೇ ಕ್ಲೀನಾಗಿ ಒಂದು ಕಡೆ ವ್ಯವಸ್ಥೆ ಮಾಡಿ ಇಡಬೇಕು ಸ್ನೇಹಿತರೆ. ಸೆಲ್ಫ್ ಏನಾದರೂ ಇದ್ದರೆ ಆ ಜಾಗದಲ್ಲಿ ಇಡಿ. ಇದನ್ನು ಕಲ್ಲುಪ್ಪು, ಲವಂಗಗಳು ಈ ಥರ 8 ದಿಕ್ಕುಗಳಾಗಿ ಇಟ್ಟಿರ್ತೀರ. ನಮ್ಮ ಮನೆಯಲ್ಲಿ ಲವಂಗಗಳು ಖಾಲಿಯಾಗಿಬಿಟ್ಟಿದೆ, ಸದ್ಯಕ್ಕೆ ನಾವು ಮಾಡೋಕ್ಕಾಗಲಿಲ್ಲ ಅನ್ನುವಂಥವರು ಅಟ್ಲೀಸ್ಟ್ ಒಂದು 4 ಲವಂಗಗಳನ್ನು ತಗೊಂಡು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ ಥರನಾದರೂ ಆ ಡೈರೆಕ್ಷನ್ಗೆ ಬರುವಂತೆ ಇಟ್ಟು ಮಾಡ್ಕೊಳ್ಳಿ. ರಾತ್ರಿ ಎಲ್ಲ ಕೂಡ ಇದಿದ್ದಾಗ ಅದರ ನೆಗೆಟಿವ್ ಎನರ್ಜಿಯನ್ನೆಲ್ಲವೂ ಎಳ್ಕೊಂಡು ನಿಮ್ಮ ಮನೆಗೆ ಬೇಕಾದಷ್ಟು ಸರಾಗವಾಗಿ ಏನು ನೀವು ಕೋರಿಕೆ ಕೇಳ್ಕೊಂಡಿರ್ತೀರ ಅದನ್ನು ನೆರವೇರಿಸಿಕೊಡುವಂಥ ಕೆಲಸ ಈ ವಸ್ತುಗಳು ಮಾಡುತ್ತೆ. ಇದನ್ನು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೋ ಯಥೇಚ್ಛವಾದಂಥ ಲಾಭವನ್ನು ಕಂಡುಕೊಳ್ಬಹುದು ಸ್ನೇಹಿತರೆ. ಲವಂಗ, ಕಲ್ಲುಪ್ಪು ಚಮತ್ಕಾರವನ್ನು ಮಾಡುತ್ತೆ. ಸಾಲದ ಸಮಸ್ಯೆಗಳನ್ನು ನಾವು ತಳ್ಳಿಬಿಡಬಹುದು. ಮನೆಯಲ್ಲಿ ಶಾಂತಿಯಿಂದ ಇರಬಹುದು, ನೆಮ್ಮದಿಯಾಗಿ ಇರಬಹುದು. ಇಷ್ಟು ಮಾಡಿ ಮಾರನೆಯ ದಿನ ನೀವು ಮತ್ತೆ ಅದನ್ನು ಏನು ಮಾಡಬೇಕು, ಅದನ್ನು ಕ್ಲೀನಾಗಿ ತಗೊಂಡೋಗಿದ್ದೆ ಎಲ್ಲಾದರೂ ಸ್ನೇಹಿತರೆ ಆದಷ್ಟು ನೀರಿರುವಂಥ ಜಾಗಕ್ಕೆ ಹಾಕಿ ಬಂದರೆ ತುಂಬ ಒಳ್ಳೆಯದು. ಇಲ್ವಾ, ಯಾರು ತುಳಿದೇ ಇರುವ ಕಡೆ ಒಂದು ಕವರ್ಗೆ ಹಾಕ್ಕೊಂಡಿದ್ದೆ ಕ್ಲೀನಾಗಿ ಆ ಲವಂಗ, ಉಪ್ಪು ತಗೊಂಡಾಗ ಹಾಕಿ ಎಲ್ರಿಗೂ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.